ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅವರ ಮನೆ ಹತ್ರ ಬೆಂಬಲಿಗರು ಬಂದು ಜಮಾಯಿಸಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಗೆ ತೆರಳಿ 50ಕ್ಕೂ ಹೆಚ್ಚು ಬೆಂಬಲಿಗರು ರಾಜೀನಾಮೆಗೆ ನಿರ್ಧರಿಸಿದ್ದಾರೆ. ಕಾರ್ಯಕರ್ತರು ಕೂಡ ಬೇರೆ ಬೇರೆ ಹುದ್ದೆಗಳಲ್ಲಿರುವಂತಹ ಅವರ ಬೆಂಬಲಿಗ ಕಾರ್ಯಕರ್ತರು ಕೂಡ ರಾಜೀನಾಮೆ ಕೊಡ್ತಾರೆ. ಪಕ್ಷದ ಹುದ್ದೆಗಳಲ್ಲಿರುವಂತಹ ಕಾರ್ಯಕರ್ತರು ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ದೊರಕದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ತಲೆಗೆ ಕಪ್ಪು ಪಟ್ಟಿಯನ್ನ ಹಾಕಿಕೊಂಡು ತಮ್ಮ ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಮೂಹಿಕವಾಗಿ ಕೆಪಿಸಿಸಿ ಕಚೇರಿಗೆ ತೆರಳಿ ಅಲ್ಲಿ ರಾಜೀನಾಮೆಯನ್ನ ಕೂಡ ನೀಡೋದಕ್ಕೆ ಬ್ಲಾಕ್ ಅಧ್ಯಕ್ಷರುಗಳು ಅದರ ಜೊತೆಗೆ ಕಾರ್ಯಕರ್ತರುಗಳು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಸಚಿವ ಕೃಷ್ಣಪ್ಪ ಅವರ ನಿವಾಸದ ಮುಂಭಾಗದಲ್ಲಿ ಅದರ ಜೊತೆಗೆ ಕಚೇರಿಯಲ್ಲಿ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂತದ್ದು. ಒಂದಿಷ್ಟು ಕಾರ್ಯಕರ್ತರು ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪವಿತ್ರವಾಗಿ ಏನು ಕೃಷ್ಣಪ್ಪ ಅವರಿಗೆ ಇದು ಕೊಟ್ಟಿಲ್ಲ, ನೀವು ಹೋರಾಟ ಮಾಡ್ತಾ ಇದ್ರಿ, ಏನ್ ನಿರ್ಧಾರ? ಇಬ್ರಲ್ಲಿ ಒಬ್ಬರಿಗೆ ಕೊಡ್ಲೇಬೇಕಾಯ್ತು ಮಂತ್ರಿ ಸ್ಥಾನ. ಅವ್ರು ಯಾವ್ದಕ್ಕೂ ಬೇಡಿಕೆ ಇಟ್ಟವರಲ್ಲ. ಅವ್ರ ಅನುದಾನ ವಿಷಯ ಆಗ್ಲಿ ಯಾವುದೇ ಒಂದು ವಿಚಾರಕ್ಕೂ ಅವ್ರು ಬೇಡಿಕೆ ಇಟ್ಟವರಲ್ಲ. ಪಕ್ಷಕ್ಕೆ ನಿಷ್ಠೆಯಾಗಿ ದುಡ್ದವ್ರೆ ಕಾಲದಿಂದನೂ. ಆಮೇಲೆ ನಾಲ್ಕು ಸಲ ಗೆದ್ದವ್ರು ಇಬ್ರು. ಒಬ್ರಿಗೂ ಕೊಡ್ಲಿಲ್ಲ ಅಂದ್ರೆ ಏನಿದೆ ಇವ್ರದ್ದು? ಯಾರೋ ಎಲ್ಲಿರೋರ್ಗೋ ಕೊಡ್ತಾರೆ, ಆಮೇಲೆ ಪಕ್ಷಕ್ಕೆ ಬಿಟ್ಟು ಬಂದವರು ಕೊಡ್ತಾರೆ. ನಿಷ್ಠಾವಂತರಿಗೆ ಯಾಕೆ ಕೊಡಲ್ಲ? ಅದಕ್ಕೆ ಹೋರಾಟ ಮಾಡ್ತಾ ಇದೀವಿ. ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. ಎಲ್ಲ ಒಟ್ಟಿಗೆ ಸೇರಿದೀವಿ. ಇವತ್ತು ರಾಜೀನಾಮೆ ಕೊಡ್ತಾ ಇದೀವಿ ಕಾಂಗ್ರೆಸ್ ಪಾರ್ಟಿಗೆ. ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳೆಲ್ಲ ಇವಾಗ ಇದಕ್ಕೆ ಹೋಗಿ ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಸಲ್ಲಿಸ್ತಾ. ಈಗ ಪಕ್ಷ ಅಂತ ಹೇಳಿದ್ರೆ ಕಾರ್ಯಕರ್ತರು ಬೇಕಾಗುತ್ತೆ. ಇವತ್ತು ಕಾರ್ಯಕರ್ತರೇ ಪಕ್ಷದ ವಿರುದ್ಧವಾಗಿ ಸಿಡಿದೇಳ್ತಾ ಇದ್ದೀವಿ. ಕಾರ್ಯಕರ್ತರು ಸಿಡಿ ಹೇಳ್ತಾವ್ರು ಅಂತಂದ್ರೆ ವಿಜಯನಗರ ಆಗಿರ್ಬೋದು, ಗೋವಿಂದನಗರ ಆಗಿರ್ಬೋದು, ನಿಷ್ಠಾವಂತ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡ್ ಬಂದಿದ್ದೀವಿ. ಈ ಕಾರ್ಯಕರ್ತರು ಯಾವ ತರ ಅಂತ ಹೇಳಿ ನಿನ್ನೆಯಿಂದ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನ ಮಾಡಿದೀವಿ. 4 ಕಡೆ ಸ್ಟ್ರೈಕ್ ಮಾಡಿದೀವಿ. ಇದು ಆಗಲೇ ಡಿಕೆ ಶಿವಕುಮಾರ್ಗೆ ಮತ್ತೆ ಹೈಕಮಾಂಡ್ಗೆ ಮುಟ್ಟಿರ್ಬೇಕಂತ ಅನ್ಕೊಂತೀವಿ. ಅಕಸ್ಮಾತ್ ಮುಟ್ಟಿಲ್ಲ ಅಂತಂದ್ರೆ ನಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಟ್ರೆ ನೀವು ಉಳ್ಕೊಂತೀರಾ, ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ. ಅಂತ ಪರಿಸ್ಥಿತಿ ಎದುರಾಕೊಂತಿದ್ದೀರಾ. ದಯವಿಟ್ಟು ಹೇಳ್ತಾ ಇದೀವಿ, ಮನವಿ ಮಾಡ್ಕೊಂತ ಇದೀವಿ. ನೀವೇನಾದ್ರೂ ನಮ್ಮ ಇಬ್ರು ಸಚಿವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಕೂಡ ರಾಜೀನಾಮೆ ಕೊಡಬೇಕು. ಆತರ ನಿಮ್ಗೆ ಹೋರಾಟ ತೋರಿಸ್ತೀವಿ ನಾವು. ಇದಿಷ್ಟು ಕಾರ್ಯಕರ್ತರ ಮಾತಾಗಿರುವಂತದ್ದು. ಪ್ರಮುಖವಾಗಿ ಬ್ಲಾಕ್ ಅಧ್ಯಕ್ಷರುಗಳು ಅದರ ಜೊತೆಗೆ ಕಾರ್ಯಕರ್ತರುಗಳು ನಾವು ಈ ಒಂದು ರಾಜೀನಾಮೆಯನ್ನ ಕೊಡ್ತೀವಿ, ಸಾಮೂಹಿಕವಾಗಿ ರಾಜೀನಾಮೆ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ. ಇಬ್ಬರಲ್ಲಿ ಒಬ್ಬರಿಗೆ ಅಂತ ಹೇಳಿದ್ರೆ ಅಧ್ಯಯನ ನಡೆಸ್ತಾ ಇರುವಂತದ್ದು. ಸದ್ಯ ಕೆಪಿಸಿಸಿ ಕಚೇರಿ ಕಡೆಗೆ ತೆರಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು 15 ಟಿಟಿಗಳ ಮೂಲಕ ಕೆಪಿಸಿಸಿ ಕಚೇರಿಗೆ ಹೋಗಿ ಅಲ್ಲಿ ತಮ್ಮ ರಾಜೀನಾಮೆಯನ್ನ ನೀಡೋದಕ್ಕೆ ಕರೆಯನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ರಾಜೀನಾಮೆ ಪತ್ರಗಳಿಗೆ ಕಾರ್ಯಕರ್ತರುಗಳು ಮತ್ತೆ ಬ್ಲಾಕ್ನ ಅಧ್ಯಕ್ಷರುಗಳು ಏನಿದ್ದಾರೆ ಅವರುಗಳು ಸಹಿ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಕಾರ್ಯಕರ್ತರುಗಳು ಕೂಡ ಈ ಒಂದು ವಾಹನಗಳನ್ನ ಹತ್ತಿಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಗಮನಿಸ್ತಾ ಇರಬಹುದು, ಸಾಲಾಗಿ ವಾಹನಗಳು ಕೆಪಿಸಿಸಿ ಕಚೇರಿಗೆ ಹೋಗ್ಲಿಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಒಂದು ಕಡೆ ನ್ಯಾಯವನ್ನ ಕೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆಕ್ರೋಶವನ್ನ ಹೊರಹಾಕುವಂತಹದ್ದು ಕೂಡ ಕಂಡು ಬರ್ತದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಕೃಷ್ಣಪ್ಪ ಆಗಿರ್ಬೋದು, ಅದರ ಜೊತೆಗೆ
ಒಂದು ಕಡೆಯಲ್ಲಿ ಪ್ರಿಯಕೃಷ್ಣ ಇಬ್ಬರಿಗೂ ಕೂಡ ಯಾವುದೇ ರೀತಿಯಾದಂತಹ ಸಚಿವ ಸ್ಥಾನ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೆಪಿಸಿಸಿ ಕಚೇರಿಗೆ ಹೋಗಿ ಒಂದು ಹೋರಾಟವನ್ನು ನಡೆಸುವಂತದ್ದು ಮತ್ತೆ ಅಲ್ಲಿ ಹೋಗಿ ರಾಜೀನಾಮೆಯನ್ನು ನೀಡುವಂತಹ ಕೆಲಸಕ್ಕೆ ಕೂಡ ಇದೀಗ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಶಾಸಕರ ಕಚೇರಿಯಿಂದಲೇ ಕಾರ್ಯಕರ್ತರುಗಳು ಮತ್ತೆ ಅವರ ಬೆಂಬಲಿಗರು ಏನಿದ್ದಾರೆ, ಬ್ಲಾಕ್ ಅಧ್ಯಕ್ಷರುಗಳು ಏನಿದ್ದಾರೆ, ಅವರನ್ನೆಲ್ಲ ಕೂಡ ಇಲ್ಲಿಂದ ನೇರವಾಗಿ ಕೆಪಿಸಿಸಿ ಕಚೇರಿಗೆ ಕರೆದುಕೊಂಡು ಹೋಗುವಂತ ಕೆಲಸಗಳಾಗ್ತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ಟಿಟಿಗಳ ಮೂಲಕ ಕೆಪಿಸಿಸಿ ಕಚೇರಿಗೆ ಹೋಗೋದಕ್ಕೆ ಇದೀಗ ಸಿದ್ಧತೆಗಳು ನಡೀತಾ ಇರುವಂತದ್ದು. ವಾಹನಗಳು ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಒಂದು ಕಡೆಯಲ್ಲಿ ಕಾರ್ಯಕರ್ತರುಗಳು ವಾಹನಗಳನ್ನ ಹತ್ತಿ ಕೂರುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸಜ್ಜಾಗಿಕೊಂಡು ಕೆಪಿಸಿಸಿ ಕಚೇರಿಗೆ ಹೋಗಿ ಅಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರಿಗೆ ತಮ್ಮ ಕಾರ್ಯಕರ್ತ ಸ್ಥಾನದಿಂದ ಮತ್ತೆ ಬ್ಲಾಕ್ ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಒಂದು ಕಡೆಯಲ್ಲಿ ನಿನ್ನೆಯಿಂದ ಕೂಡ ಯಾವಾಗ ಸಚಿವ ಪಟ್ಟಿ ಹೊರಬಿತ್ತು ಆ ಒಂದು ಸಂದರ್ಭದಲ್ಲಿ ಕೂಡ ವಿರೋಧಗಳು ವ್ಯಕ್ತ ಆಗಿತ್ತು. ಕೃಷ್ಣಪ್ಪ ಮತ್ತೆ ಪ್ರಿಯಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಕಾರಣ ಏನಿದೆ, ಈ ಒಂದು ಕಾರಣದಿಂದಾಗಿ ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಅದೇ ರೀತಿಯಾಗಿ ಇವತ್ತು ಶಾಸಕರ ಕಚೇರಿಯ ಮುಂಭಾಗದಲ್ಲಿ ಹೋರಾಟವನ್ನು ನಡೆಸಿದ ಬಳಿಕ ಇದೀಗ ಕೆಪಿಸಿಸಿ ಕಚೇರಿಗೆ ಹೋಗೋದಕ್ಕೆ ಸಿದ್ಧತೆಗಳು ನಡೀತಾ ಇರುವಂತದ್ದು. ಒಟ್ಟಿನಲ್ಲಿ ಸುಮಾರು 40ಕ್ಕೂ ಹೆಚ್ಚು ವಾಹನಗಳು ಕೆಪಿಸಿಸಿ ಕಚೇರಿಗೆ ಹೋಗಿ ಸುಮಾರು 150ಕ್ಕೂ ಹೆಚ್ಚು ಕಾರ್ಯಕರ್ತರುಗಳು ಅದರ ಜೊತೆಗೆ ಬ್ಲಾಕ್ ಅಧ್ಯಕ್ಷರುಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಅಲ್ಲಿ ತಮ್ಮ ರಾಜೀನಾಮೆಯನ್ನು ಘೋಷಣೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಕೂಡ ನಡೆಸಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.